ಆರ್ಎಸ್ಎಸ್ನಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವಾಗಿದೆ ಅಂತ ಡೆತ್ ನೋಟ್ ಪೋಸ್ಟ್ ಮಾಡಿ ಕೇರಳದಲ್ಲಿ 26 ವರ್ಷದ ಟೆಕ್ಕಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕೊಟ್ಟಾಯಂ ಜಿಲ್ಲೆಯ ತಂಪಲಕಾಡ್ ನಿವಾಸಿ ಆನಂದ್ ಅಜಿ ಆರ್ಎಸ್ಎಸ್ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿ 15 ಪುಟಗಳ ಡೆತ್ ನೋಟ್ ಪೋಸ್ಟ್ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸಣ್ಣ ಬಾಲಕನಾಗಿದ್ದಾಗಲೇ ಆನಂದ್ ಅಜಿ ಆರ್ಎಸ್ಎಸ್ ಸೇರಿದ್ದು ಬಿಜೆಪಿ ಕಾರ್ಯಕರ್ತ ಕೂಡ ಆಗಿದ್ದ. ನನ್ನ ಆತ್ಮಹತ್ಯೆಗೆ ಯಾವುದೇ ಹುಡುಗಿ ಸಾಲ ಕಾರಣವಲ್ಲ. ನನ್ನ ಖಿನ್ನತೆಯ ಕಾರಣಕ್ಕೆ ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗ್ತಿಲ್ಲ. ಇದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಕಾರಣ. ಆರ್ಎಸ್ಎಸ್ ಶಿಬಿರಗಳಲ್ಲಿ ಸಂಘಟನೆಯ ಎನ್ಎಂ ಮತ್ತು ಅನೇಕ ಸದಸ್ಯರು ತೀವ್ರ ಲೈಂಗಿಕ ಕಿರುಕುಳ ನೀಡಿದ್ದಾರೆ. ಆರ್ಎಸ್ಎಸ್ ಸೇರಿದಾಗ ಅನೇಕ ಶಿಬಿರಗಳಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ. ಇದರಿಂದ ನನಗೆ ಮಾನಸಿಕ ಅಸ್ವಸ್ಥತೆ ಕಾಡಿದೆ. ಆರ್ಎಸ್ಎಸ್ ದ್ವೇಷ ಹರಡುತ್ತೆ. ಹಲವು ವರ್ಷಗಳಿಂದ ಕೆಲಸ ಮಾಡಿರುವುದರಿಂದ ನನಗೆ ಇದು ಚೆನ್ನಾಗಿ ತಿಳಿದಿದೆ. ಇದೇ ರೀತಿ ಹಲವಾರು ಮಕ್ಕಳ ಮೇಲೆ ಲೈಂಗಿಕ ಮತ್ತು ದೈಹಿಕ ದೌರ್ಜನ್ಯ ಎಸಗಿದ್ದಾರೆ. ಪೋಷಕರು ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರಿಕೆ ವಹಿಸಿ. ಮಕ್ಕಳು ಈ ದೌರ್ಜನ್ಯವನ್ನು ಹೇಳಿಕೊಳ್ಳಲು ಭಯಭೀತರಾಗುತ್ತಾರೆ. ಪೋಷಕರು ಆಪ್ತವಾದರೆ ಮಕ್ಕಳು ಎಲ್ಲವನ್ನೂ ಹೇಳಿಕೊಳ್ಳಲು ಸಾಧ್ಯವಾಗುತ್ತೆ. ಆರ್ಎಸ್ಎಸ್ ಸದಸ್ಯರಿಂದ ಲೈಂಗಿಕ ದೌರ್ಜನ್ಯ ಎಂದು ಆರೋಪಿಸಿ ಟೆಕ್ಕಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣದಲ್ಲಿ ತನಿಖೆ ಆಗಬೇಕು ಅಂತ ಸಂಸದೆ ಪ್ರಿಯಾಂಕಾ ಗಾಂಧಿ ಆಗ್ರಹಿಸಿದ್ದಾರೆ. ಟ್ವೀಟ್ ಮಾಡಿ ತಕ್ಷಣ ಕ್ರಮಕ್ಕೆ ಪಟ್ಟು ಹಿಡಿದಿದ್ದಾರೆ. ಈ ಆರೋಪಗಳ ಬಗ್ಗೆ ಆರ್ಎಸ್ಎಸ್ ಸಂಪೂರ್ಣವಾಗಿ ತನಿಖೆ ಮಾಡಲು ಅವಕಾಶ ನೀಡಬೇಕು. ಆನಂದ್ ಜಿ ತಮ್ಮ ಆತ್ಮಹತ್ಯೆ ಸಂದೇಶದಲ್ಲಿ ಆರ್ಎಸ್ಎಸ್ನ ಹಲವಾರು ಸದಸ್ಯರಿಂದ ಪದೇ ಪದೇ ದೌರ್ಜನ್ಯಕ್ಕೊಳಗಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ತಾವು ಬಲಿಪಶುವಲ್ಲ ಮತ್ತು ಆರ್ಎಸ್ಎಸ್ ಶಿಬಿರಗಳಲ್ಲಿ ವ್ಯಾಪಕ ಲೈಂಗಿಕ ದೌರ್ಜನ್ಯ ನಡೀತಿದೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಜವಾಗಿದ್ದರೆ ಇದು ಭಯಾನಕವಾಗಿದೆ. ಭಾರತದಾದ್ಯಂತ ಲಕ್ಷಾಂತರ ಚಿಕ್ಕ ಮಕ್ಕಳು ಮತ್ತು ಹದಿಹರೆಯದವರು ಈ ಶಿಬಿರಗಳಿಗೆ ಹಾಜರಾಗ್ತಾರೆ. ಆರ್ಎಸ್ಎಸ್ ನಾಯಕರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಪ್ರಿಯಾಂಕಾ ಗಾಂಧಿ ತನಿಖೆಗೆ ಆಗ್ರಹಿಸಿದ್ದಾರೆ. ಮತ್ತೊಂದೆಡೆ ಆರ್ಎಸ್ಎಸ್ ಶಿಬಿರಗಳಲ್ಲಿ ಲೈಂಗಿಕ ದೌರ್ಜನ್ಯದ ಬಗ್ಗೆ ಡೆತ್ ನೋಟ್ನಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಇದರ ಸತ್ಯ ಏನು ಅಂತ ಆರ್ಎಸ್ಎಸ್ ತಕ್ಷಣ ಮೌನ ಮುರಿಬೇಕು ಅಂತ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಆಗ್ರಹಿಸಿದ್ದಾರೆ. ಆರ್ಎಸ್ಎಸ್ ಲೈಂಗಿಕ ಕಿರುಕುಳದ ಬಗ್ಗೆ ಪುಸ್ತಕವನ್ನೇ ಬರೆದಿದ್ದಾರೆ. ಹನುಮೇಗೌಡ ಎಂಬುವರು ಈ ಬಗ್ಗೆ ಪುಸ್ತಕ ಬರೆದಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಪುಸ್ತಕನೇ ಬರೆದಿದ್ದಾರೆ. ಯಾವ ರೀತಿ ಇವರು ಲೈಂಗಿಕ ಕಿರುಕುಳ ಕೊಡ್ತಾರೆ ಆರ್ಎಸ್ಎಸ್ನವರು ಅಂದ್ಬಿಟ್ಟು. ಇನ್ನು ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಪ್ರಿಯಾಂಕ್ ಖರ್ಗೆ ನಿಷೇಧ ಕೋರಿದ ಬೆನ್ನಲ್ಲೇ ಕಲಬುರಗಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಆರ್ಎಸ್ಎಸ್ ಪೋಸ್ಟರ್ ಅಂಟಿಸಿದ್ದಾರೆ. ಯಾರು ಭಾರತವನ್ನ ಪ್ರೀತಿಸ್ತಾರೋ ಅವರು ಆರ್ಎಸ್ಎಸ್ ಅನ್ನ ಪ್ರೀತಿಸ್ತಾರೆ ಅಂತ ಎಸ್ವಿಪಿ ವೃತ್ತ ಸೇರಿದಂತೆ ಹಲವೆಡೆ ಪೋಸ್ಟರ್ ಹಾಕಿದ್ದಾರೆ. ಮತ್ತೊಂದೆಡೆ ಆರ್ಎಸ್ಎಸ್ ಚಟುವಟಿಕೆ ನಿಷೇಧ ಕೋರಿ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಾರೆ. ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಿಎಸ್ಗೆ ಸೂಚಿಸಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಬರೆದಿರೋದು ನಿಜ. ತಮಿಳುನಾಡಿನಲ್ಲಿ ಏನ್ ಮಾಡಿದ್ದಾರೆ ನೋಡಿ ಅಂತ ಹೇಳಿದ್ದೀನಿ. ಬಿಜೆಪಿ ನಾಯಕರು ಅವರ ಮಕ್ಕಳಿಗೊಂದು ನಿಯಮ, ಬಡವರ ಮಕ್ಕಳಿಗೆ ಒಂದು ನಿಯಮ ಮಾಡೋದ್ಯಾಕೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಪ್ರಹ್ಲಾದ್ ಜೋಶಿ, ಆರ್ ಅಶೋಕ್ ಸೇರಿ ಬಿಜೆಪಿ ನಾಯಕರ ಮಕ್ಕಳು ಯಾಕೆ ಗೋಮೂತ್ರ ಕುಡಿಯುತ್ತಿಲ್ಲ, ಏಕೆ ಧರ್ಮ ರಕ್ಷಣೆ ಗೋರಕ್ಷಣೆಗೆ ಹೋಗುತ್ತಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಮ ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು, ನಿಮ್ಮ ಜೋಶಿ ಅವರು, ನಿಮ್ಮ ಅಶ್ವಥ್ ನಾರಾಯಣ ಅವರು, ಅಶೋಕ್ ಅವರು, ಯಾರೇ ನೀವು, ಇಡೀ ನಿಮ್ಮ ಅನುರಾಗ್ ಠಾಕೂರ್ ಅವರು, ಇವ್ರ ಮಕ್ಕಳೆಲ್ಲ ಏನ್ ಮಾಡ್ತಾ ಇದ್ದಾರೆ ಸ್ವಲ್ಪ ನೋಡ್ಬಿಡಿ ಸರ್ ಅಷ್ಟೇ. ಯಾಕೆ ಇವರು ಧರ್ಮ ರಕ್ಷಣೆಗೆ ಹೋಗ್ತಾ ಇಲ್ಲ, ಗೋ ರಕ್ಷಣೆ ಮಾಡೋದಿಲ್ಲ, ಗೋಶಾಲೆ ನಡೆಸ್ತಾ ಇಲ್ಲ, ಗೌಮೂತ್ರ ದಿನ ಎದ್ದಿ ಗೌಮೂತ್ರ ಯಾಕೆ ಕುಡಿತಾ ಇಲ್ಲ. ಇನ್ನು ಶಾಸಕ ಮುನಿರತ್ನ ವಿಚಾರ ಪ್ರಸ್ತಾಪಿಸಿದ ಪ್ರಿಯಾಂಕ್ ಖರ್ಗೆ ಎಲೆಕ್ಷನ್ ಗೆಲ್ಲಲು ಗಣವೇಶ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಆರ್ಎಸ್ಎಸ್ ಚಟುವಟಿಕೆಗಳನ್ನ ಸರ್ಕಾರಿ ಸ್ಥಳದಲ್ಲಿ ಬ್ಯಾನ್ ಮಾಡಬೇಕು ಅಂದಿರೋ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ನೆಹರು ಕುಟುಂಬಕ್ಕೆ ಆರ್ಎಸ್ಎಸ್ ಬ್ಯಾನ್ ಮಾಡಲಾಗಿಲ್ಲ, ಇನ್ನು ಸಿದ್ದರಾಮಯ್ಯ ಪ್ರಿಯಾಂಕ್ ಖರ್ಗೆ ಕೈಲಾಗುತ್ತಾ ಅಂತ ಪ್ರಶ್ನಿಸಿದ್ದಾರೆ. ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡೋ ವಿಚಾರ ಬಿಟ್ಬಿಡಿ. ನೆಹರು ಕೈಲ ಮಾಡೋಕ್ಕಾಗಿಲ್ಲ, ನೆಹರು ಮುರಿಮಗಳ ಹೆಸರು ಇಟ್ಕೊಂಡಿರುವಂತ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತೆ. ಆರ್ಎಸ್ಎಸ್ಗೆ ಅದರದ್ದೇ ಆದ ಇತಿಹಾಸ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಆರ್ಎಸ್ಎಸ್ನದು ಗಾಂಧಿ ಕೊಂದ ಇತಿಹಾಸ, ಕೋಮು ವಿಷ ಬೀಜ ಬಿತ್ತಿದ ಇತಿಹಾಸ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದು 100 ವರ್ಷ ಇತಿಹಾಸ ಇದೆ ಅವರಿಗೆ. ಸುಳ್ಳಿನ ಇತಿಹಾಸ ಇದೆ, ದೇಶ ವಿರೋಧಿ ಚಟುವಟಿಕೆ ಮಾಡುವಂತ ಇತಿಹಾಸ ಇದೆ. ಗಾಂಧೀಜಿ ಅವರ
ಯಾವ ರೀತಿ ಕೊಂದಿರೋದು ಇತಿಹಾಸ ಇದೆ, ಸಮಾಜದಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತಿರೋ ಇತಿಹಾಸ ಇದೆ. ಮತ್ತೊಂದೆಡೆ ಆರ್ಎಸ್ಎಸ್ ಕುರಿತು ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಎಂಎಲ್ಸಿ ಸಿಟಿ ರವಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಸವಾಲ್ ಹಾಕಿದ್ದಾರೆ. ಇನ್ನು ಆರ್ಎಸ್ಎಸ್ನ ಏನೂ ಮಾಡೋಕ್ಕಾಗಲ್ಲ, ಕಾಂಗ್ರೆಸ್ ಆರಿ ಹೋಗೋ ದೀಪ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ಬೂತ್ ಲೆವೆಲ್ ಅಲ್ಲಿ ಕೆಲಸ ಮಾಡಿ ಜನಮನ್ನಣೆ ಪಡೆದು ಜನಾಂದೋಲನದ ಮೂಲಕ ಜನನಾಯಕರಾದವ್ರು ನೀವಲ್ಲ. ನಿಮಗೆ ರಾಜಕೀಯ ವಾರಸುದಾರಿಕೆ. ಅವರಪ್ಪ ಯಾಕೆ ಬಂದು ಹೋದ್ರು? ಅವರಪ್ಪ RSS ಕ್ಯಾಂಪ್ ಬಂದು ಯಾಕೆ ಹೋದ್ರು? ಇನ್ನು 2 ವರ್ಷ ಆಡ್ದಂಗೆ ಬಂದು ಹೋಗ್ತೈತೆ, ಓಡೋಗ್ತಾರೆ. ಅವಾಗ ಓಡಿ ಬಿಲ ಸೇರ್ಕೊಂಡ್ಬಿಡ್ಬೇಕು ಅವರೆಲ್ಲ. ಶಾಸಕ ಮುನಿರತ್ನಗೆ ಕರಿಟೋಪಿ MLA ಎಂದು DCM DK ಕರೆದ ಬಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯಿಸಿದ್ದಾರೆ. ಕುಸುಮ ಗೆಲ್ಲಿಸಬೇಕು ಅಂತ ತನುಮನ ಧನ ಎಲ್ಲ ಹಾಕಿದ್ದೀರಿ, ಜಮೀರಿದ್ರೆ ಬಿಳಿ ಟೋಪಿ ಸಾಬಣ್ಣ ಬಾ ಅಂತೀರಾ. 2028ಕ್ಕೆ DK ಶಿವಕುಮಾರ್ ಜಾಬ್ಲೆಸ್ ಆಗ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕರಿ ಟೋಪಿ ಹಾಕಿರೋ MLA ಬಾರೋ ಅಂತೀರಿ, ಬ್ರದರ್ಸನ್ ಕರೀರಿ ಸರ್ ನೋಡೋಣ. ಬಿಳಿ ಟೋಪಿ ಹಾಕಿರೋ ಸಾಬಣ್ಣ ಬಾರೋ ಜಮೀರು ಅಂತ ಕರೀರಿ. ಕುಸುಮ ಅವ್ರನ್ನ ಏನೋ ದಂಡಿಗೆ ಕೂರಿಸ್ಬೇಕು, MLC ಮಾಡ್ಕೊಳ್ಳಿ ಸರ್, ರಾಜ್ಯಸಭಾ ಕಳಿಸಿ. ನಾನು ಮುಖ್ಯಮಂತ್ರಿ ಆಗಿದ್ರೆ ನಾನು ಮಾಡ್ತಿರ್ಲಿಲ್ಲ ಹೀಗಂತ ಉತ್ತರ ಕನ್ನಡದ ದಾಂಡೇಲಿಯಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಬಗ್ಗೆ ಹಿರಿಯ ಶಾಸಕ RV ದೇಶಪಾಂಡೆ ವ್ಯಂಗ್ಯವಾಡಿದ್ದಾರೆ. ವೋಟ್ ಚೋರಿ ಕಾರ್ಯಕ್ರಮದಲ್ಲಿ ಮಾತಿನ ಭರದಲ್ಲಿದ್ದ ಶಾಸಕ ದೇಶಪಾಂಡೆ ಗ್ಯಾರಂಟಿಗಳು ಮತ್ತು ಇಂದಿರಾ ಕಿಟ್ ಬಗ್ಗೆ ಪ್ರಸ್ತಾಪಿಸಿದ್ದು, ನಾನು CM ಆಗಿದ್ರೆ ಇದೆಲ್ಲ ಮಾಡ್ತಿರ್ಲಿಲ್ಲ ಅಂದಿದ್ದು ವಿವಾದ ಸೃಷ್ಟಿಸಿದೆ. ಕರೆಂಟ್ ಬಿಲ್ ಮನೆಯದು ಇಲ್ಲ, ಯಾವ ಮನೆಗೂ ಕರೆಂಟ್ ಬಿಲ್ ಇಲ್ಲ. ಯಾವ ಪರಮಾತ್ಮ ಸಿದ್ದರಾಮಯ್ಯ ದೇವರು, ನಾವು ಮುಖ್ಯಮಂತ್ರಿ ಇದ್ರೆ ನಾ ಏನ್ ಮಾಡ್ತಿದ್ದಿಲ್ಲ. ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿಗಳು, 2,000 ರೂಪಾಯಿ ತಿಂಗಳ ಹೆಣ್ಮಕ್ಳಿಗೆ, ಲಾಟ್ರಿ. ಮಾಜಿ ಸಚಿವ RV ದೇಶಪಾಂಡೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಲಘುವಾಗಿ ಮಾತನಾಡಿದ ಬೆನ್ನಲ್ಲೇ CM ಸಿದ್ದರಾಮಯ್ಯ ಕರೆ ಮಾಡಿ ಸ್ಪಷ್ಟೀಕರಣ ಕೇಳಿದ್ದಾರೆ. ಬಳಿಕ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಶಾಸಕ RV ದೇಶಪಾಂಡೆ, ನಾನು ಪಂಚ ಗ್ಯಾರಂಟಿ ವಿರುದ್ಧ ಮಾತನಾಡಿಲ್ಲ, ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಶ್ಲಾಘಿಸಿದ್ದೇನೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಸಿದ್ದರಾಮಯ್ಯ ಬಡವರಿಗಾಗಿ ಇಷ್ಟೆಲ್ಲ ಯೋಜನೆಗಳನ್ನ ತಂದಿದ್ದಾರೆ ಅಂತ ಸಿದ್ದರಾಮಯ್ಯ ಜನಪರ ಆಡಳಿತವನ್ನ ಹೊಗಳಿದ್ದೇನೆ. ನನ್ನ ಮಾತುಗಳನ್ನ ತಪ್ಪಾಗಿ ಅರ್ಥೈಸಿದ್ದು ವಿಷಾದನೀಯ ಅಂತ ದೇಶಪಾಂಡೆ ಹೇಳಿದ್ದಾರೆ. ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಂಪುಟದ ಸಚಿವರಿಗೆ ಔತಣಕೂಟ ಏರ್ಪಡಿಸಿದರು. ಸಭೆಯಲ್ಲಿ ಸಂಪುಟ ಪುನಾರಚನೆ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ, ಮುಂಬರುವ GBA ಚುನಾವಣೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಬಗ್ಗೆ ಚರ್ಚೆ ನಡೆದಿದೆ. ಅಲ್ಲದೆ ಸರ್ಕಾರಿ ಆಸ್ತಿಗಳಲ್ಲಿ RSS ಚಟುವಟಿಕೆಗೆ ನಿರ್ಬಂಧ ವಿಧಿಸುವುದು, ವಿರೋಧ ಪಕ್ಷಗಳ ನಾಯಕರ ಟೀಕೆಗಳಿಗೆ ಪ್ರತ್ಯುತ್ತರ ನೀಡುವುದು, ಕ್ಷೇತ್ರ ಅಭಿವೃದ್ಧಿಗೆ ಬಿಡುಗಡೆಯಾದ 50 ಕೋಟಿ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಬಗ್ಗೆ ಸೂಚನೆ ನೀಡಿದ್ದಾರೆ. ಕೆಲವು ಸಚಿವರ ಜೊತೆ ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ದಾರೆ. ಇದೇ ವೇಳೆ ಕೆಲವು ಸಚಿವರ ಬಗ್ಗೆ ಶಾಸಕರು ಅಸಮಾಧಾನ ಹೊರಹಾಕಿರುವ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಸಂಪುಟ ಪುನಾರಚನೆ ಬಗ್ಗೆ ಡಿನ್ನರ್ ಮೀಟಿಂಗ್ನಲ್ಲಿ CM ಸುಳಿವು ನೀಡಿದ್ದಾರೆ. ಪಕ್ಷದ ಜವಾಬ್ದಾರಿ ಸ್ವೀಕಾರಕ್ಕೆ ಸಿದ್ಧರಿರಿ, ಸಚಿವ ಸ್ಥಾನ ಬಿಡಲು ಮಾನಸಿಕವಾಗಿ ಸಿದ್ಧರಿರಿ ಎಂಬ ಅರ್ಥದಲ್ಲಿ ಪರೋಕ್ಷವಾಗಿ ಸುಳಿವು ನೀಡಿದ್ದಾರೆ. ಕೆಲ ಆತ್ಮೀಯ ಸಚಿವರ ಜೊತೆ ಈ ಬಗ್ಗೆ ಮಾತನಾಡಿರುವ CM ಸಿದ್ದರಾಮಯ್ಯ ಸಚಿವರಿಗೆ ಇಲಾಖೆ ಕೆಲಸ ಉತ್ತಮವಾಗಿ ಮಾಡಲು ಸಲಹೆ ನೀಡಿದ್ದಾರೆ. ಅಲ್ಲದೆ ನಾಯಕತ್ವದ ಬಗ್ಗೆ ಯಾವುದೇ ಗೊಂದಲ ಬೇಡ ಅಂತ CM ಹೇಳಿದ್ದಾರೆ. ಇನ್ನು ಪಕ್ಷ ಸಂಘಟನೆ ಜವಾಬ್ದಾರಿಗೆ ಸಿದ್ಧರಿರುವಂತೆ ಸಚಿವರಿಗೆ CM ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮದುವೆಗೆ ನಿರಾಕರಿಸಿದ ಪ್ರಿಯತಮೆಯನ್ನೇ ಕಿಡ್ನಾಪ್ ಮಾಡಿದ ಪ್ರಕರಣ ನಡೆದಿದೆ. ಈ ಸಂಬಂಧ ಮೆಕ್ಯಾನಿಕ್ ರಂಗ ಸೇರಿ 5ರನ್ನ ಬಂಧಿಸಲಾಗಿದೆ. ಮೆಕ್ಯಾನಿಕ್ ರಂಗನ ಈ ಲವ್ ಅಂಡ್ ಕಿಡ್ನಾಪ್ ಸ್ಟೋರಿ ಶಿವಣ್ಣ ನಟನೆಯ ಉಪೇಂದ್ರ ನಿರ್ದೇಶನದ ಓಂ ಸಿನಿಮಾವನ್ನ ಮೀರಿಸುವಂತಿದೆ. ಇನ್ಸ್ಟಾಗ್ರಾಂನಲ್ಲಿ ಪಾಗಲ್ ಪ್ರೇಮಿ ರಂಗನಿಗೂ ಯುವತಿಗೂ ಪರಿಚಯವಾಗಿತ್ತು. ರಂಗ ಯುವತಿಗೆ ಪ್ರಪೋಸ್ ಮಾಡಿದ್ದ. ಕೆಲ ದಿನಗಳ ಬಳಿಕ ಯುವತಿ ಓಕೆ ಅಂತಿದ್ಲು. ಹೀಗಿರುವಾಗಲೇ ರಂಗ ತನ್ನ ಸ್ನೇಹಿತನಿಗಾಗಿ ಭದ್ರಾ ಎಂಬಾತನ ಕೊಲೆ ಮಾಡಿ ಜೈಲು ಪಾಲಾಗಿದ್ದ. ಇದಾದ ಬಳಿಕ ಯುವತಿ ರಂಗನಿಂದ ದೂರವಾಗಿದ್ಲು. ಜೈಲಿನಿಂದ ಬೇಲ್ ಮೇಲೆ ಹೊರಗೆ ಬಂದಿದ್ದ ರಂಗ ತನ್ನನ್ನ ಮದುವೆಯಾಗುವಂತೆ ಯುವತಿ ಹಿಂದೆ ಬಿದ್ದಿದ್ದ. ಆದ್ರೆ ಯುವತಿ ನೀನಂದ್ರೆ ನನಗೆ ಇಷ್ಟ ಇಲ್ಲ ಅಂತ ರಂಗನನ್ನ ನಿರಾಕರಿಸಿದ್ಲು. ಇದರಿಂದ ಸಿಟ್ಟಿಗೆದ್ದ ರಂಗ ಸಹಚರರ ಜೊತೆ ಯುವತಿಯ ಮನೆಗೆ ನುಗ್ಗಿ ಮತ್ತು ಝಳಪಿಸಿದ್ದ. ಪ್ರಿಯತಮೆಯ ಕುತ್ತಿಗೆಗೆ ಚಾಕುವಿನಿಟ್ಟು ಕಿಡ್ನಾಪ್ ಮಾಡಿದ್ದ. ನಡು ರಸ್ತೆಯಲ್ಲೇ ಲಾಂಗ್ ತೋರಿಸುತ್ತಾ ಎಸ್ಕೇಪ್ ಆಗಿದ್ದ. ಆದರೆ ಕಿಡ್ನಾಪ್ ಮಾಡಿದ 12 ಗಂಟೆಯಲ್ಲೇ ಸುಬ್ರಹ್ಮಣ್ಯಪುರ ಪೊಲೀಸರು ರಂಗ ಸೇರಿದಂತೆ 5ರನ್ನ ಬಂಧಿಸಿದ್ದಾರೆ.
ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಹೇಳಿದ್ದ ಚಿನ್ನಯ್ಯನ ಬಂಧನದ ಪ್ರಕರಣ ಸಂಬಂಧ ಎಸ್ಐಟಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಸೋಮವಾರ ಆರೋಪಿ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಹಾಗೂ ಚಿನ್ನಯ್ಯನ ಸಹೋದರಿ ರತ್ನಾಳನ್ನ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು. ಫಂಡಿಂಗ್ ವಿಚಾರದಲ್ಲಿ ಮಲ್ಲಿಕಾ ಹಾಗೂ ರತ್ನಾಳನ್ನ ವಿಚಾರಣೆ ನಡೆಸಲಾಗಿದೆ. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ತೆರಳಿದ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಮಗಳ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಇತ್ತ ಗಡೀಪಾರು ಆದೇಶವನ್ನ ಪ್ರಶ್ನಿಸಿ ಮಹೇಶ್ ಶೆಟ್ಟಿ ತಿಮರೋಡಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ಹೈಕೋರ್ಟ್ ಆದೇಶದವರೆಗೆ ಗಡೀಪಾರು ಜಾರಿಗೊಳಿಸದಂತೆ ಹೈಕೋರ್ಟ್ ಸೂಚನೆ ನೀಡಿದೆ. ಮತ್ತೊಂದೆಡೆ ಅಕ್ರಮ ಶಸ್ತ್ರಾಸ್ತ್ರ ಕೇಸ್ ರದ್ದು ಕೋರಿ ತಿಮರೋಡಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಶಾಸಕ ಎಚ್.ಡಿ. ರೇವಣ್ಣ ಪತ್ನಿ ಭವಾನಿ ಹಾಸನಾಂಬೆ ದರ್ಶನ ಪಡೆದುಕೊಂಡರು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಹಾಸನಾಂಬೆ ಗರ್ಭಗುಡಿಯಲ್ಲಿ ಪೂಜೆ ಸಲ್ಲಿಸಿದ ಎಚ್.ಡಿ. ರೇವಣ್ಣ ದಂಪತಿ ಕುಟುಂಬ ಸದಸ್ಯರ ಹೆಸರು ಹೇಳಿ ಅರ್ಚನೆ ಮಾಡಿಸಿದರು. ಪೂಜೆ ಬಳಿಕ ಆರತಿ ತಟ್ಟೆಗೆ ಗರಿಗರಿ ನೋಟುಗಳನ್ನು ಹಾಕಿದ ಎಚ್.ಡಿ. ರೇವಣ್ಣ ಒಂದು ಹಿಡಿ ದೇವರ ಕುಂಕುಮ ಪಡೆದುಕೊಂಡರು. ಇನ್ನು ಶಿಷ್ಟಾಚಾರ ಪಾಲನೆ ಅಧಿಕಾರಿಗಳಿಗೆ ತಿಳಿಸದೆ ತಮ್ಮ ಭದ್ರತಾ ವ್ಯವಸ್ಥೆಯೊಂದಿಗೆ ಆಗಮಿಸಿದ ಎಚ್.ಡಿ. ರೇವಣ್ಣ ಕಾರನ್ನ ಕಂದಾಯ ಇಲಾಖೆ ಸಿಬ್ಬಂದಿ ತಡೆದಿದ್ರು. ಅಧಿಕಾರಿಗಳ ವಿರುದ್ಧ ಗರಂ ಆದ ರೇವಣ್ಣ ಕಾರಿನಿಂದ ಇಳಿದು ನಡೆದುಕೊಂಡೇ ದರ್ಶನಕ್ಕೆ ತೆರಳಿದ್ರು. ವಾಟರ್ಮಾರ್ಕ್ ಪ್ರೊಡಕ್ಷನ್ ಆಯೋಜಿಸಿದ್ದ ಜೂನಿಯರ್ ಸ್ಟೈಲ್ ಐಕಾನ್ 2025 ದಕ್ಷಿಣ ಬೆಂಗಳೂರಿನ ಫೋರಂನಲ್ಲಿ ಅದ್ದೂರಿಯಾಗಿ ಮುಕ್ತಾಯಗೊಂಡಿದೆ. ವೇದಿಕೆ ಮೇಲೆ ಪುಟ್ಟ ತಾರೆಗಳು ತಮ್ಮ ಆತ್ಮವಿಶ್ವಾಸ ಮತ್ತು ಸೃಜನಶೀಲತೆಯಿಂದ ಪ್ರೇಕ್ಷಕರ ಮನಗೆದ್ದಿದ್ದಾರೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ವಿನ್ಯಾಸಗೊಳಿಸಲಾದ ವಿಶೇಷ ಕೋರ್ಸ್ನಲ್ಲಿ ಕಳೆದ ಒಂದು ವಾರದ ಅವಧಿಯಲ್ಲಿ 3 ರಿಂದ 16 ವಯಸ್ಸಿನ 40ಕ್ಕೂ ಹೆಚ್ಚು ಪ್ರತಿಭಾವಂತ ಮಕ್ಕಳು ಭಾಗವಹಿಸಿದರು. ಅಂತಾರಾಷ್ಟ್ರೀಯ ಪರಿಣಿತರ ಮಾರ್ಗದರ್ಶನದಲ್ಲಿ ಮಕ್ಕಳಿಗೆ ರ್ಯಾಂಪ್ ವಾಕ್, ಸಾರ್ವಜನಿಕ ಭಾಷಣ, ಫ್ಯಾಷನ್ ಸ್ಟೈಲಿಂಗ್, ಸ್ಕಿನ್ ಕೇರ್, ನಟನೆ ಹಾಗೂ ವೇದಿಕೆ ಶಿಷ್ಟಾಚಾರದ ತರಬೇತಿ ನೀಡಲಾಯಿತು. ಈ ತರಬೇತಿ ಕೇವಲ ಪ್ರೆಸೆಂಟೇಷನ್ ಕೌಶಲ್ಯವನ್ನಷ್ಟೇ ನಿರ್ಮಿಸದೆ ಆತ್ಮವಿಶ್ವಾಸ ಮತ್ತು ಸ್ಥಿರತೆ ಬೆಳೆಸುವ ವೇದಿಕೆಯಾಯಿತು. Hi, I love the dancing. They gave all my people who teach me, they gave me courage. I love the show. ಗ್ರ್ಯಾಂಡ್ ಫಿನಾಲೆ ಸಂದರ್ಭದಲ್ಲಿ ತಮ್ಮ ಪುಟ್ಟ ಸಾಧಕರು ವೇದಿಕೆಯಲ್ಲಿ ಮಿಂಚುತ್ತಿದ್ದರೆ ಪೋಷಕರು ಹೆಮ್ಮೆಯಿಂದ ಕಣ್ತುಂಬಿಕೊಂಡರು. ಈ ಒಂದು ವಾರದ ಪ್ರಯಾಣದಲ್ಲಿ ಮಕ್ಕಳಲ್ಲಿ ಮೂಡಿದ ಶಿಸ್ತು, ವಿಶಿಷ್ಟತೆ ಮತ್ತು ಬದಲಾವಣೆ ಎಲ್ಲರ ಗಮನ ಸೆಳೆಯಿತು. ಜೂನಿಯರ್ ಐಕಾನ್ ಸ್ಟೈಲ್ ಐಕಾನ್ ತುಂಬ ಒಳ್ಳೆ ಸ್ಟೇಜ್ ಕೊಡ್ತು. ಐ ವಾಸ್ ವೆರಿ ಹ್ಯಾಪಿ ವಿತ್ ವಾಟ್ ಹಿ ಡಿಡ್. ಐ ಮೀನ್ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗೇ ಮಾಡ್ದ ಅವನು ಇವತ್ತು. ಕಾರ್ಯಕ್ರಮಕ್ಕೆ ಮೆರುಗು ತುಂಬಿದ್ದು ನಟಿ ಹರ್ಷಿಕಾ ಪೂಣಚ್ಚ ಮತ್ತು ಅವರ 1 ವರ್ಷದ ಮುದ್ದಾದ ಮಗಳು. ವೇದಿಕೆಯಲ್ಲಿ ನೃತ್ಯ ಮಾಡುವ ಮೂಲಕ ಸಂಜೆಯ ಸಂಭ್ರಮದಲ್ಲಿ ಭಾಗಿಯಾದ ಈ ತಾಯಿ ಮಗಳ ಜೋಡಿ ಎಲ್ಲರ ಹೃದಯ ಗೆದ್ದರು. ಈ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ಅಂತ ಹರ್ಷಿಕಾ ಪೂಣಚ್ಚ ಸಂತೋಷ ಹಂಚಿಕೊಂಡ್ರು. ಜೂನಿಯರ್ ಸ್ಟೈಲ್ ಐಕನಲ್ಲಿ ತುಂಬ ಚಿಕ್ಕ ವಯಸ್ಸಿಂದ ಮಕ್ಕಳನ್ನ ಗ್ರೂಮ್ ಮಾಡ್ತಾರೆ. ಸೊ ದ ಚಿಲ್ಡ್ರನ್ ಬಿಕೇಮ್ ವೆರಿ ವೆರಿ ಕಾನ್ಫಿಡೆಂಟ್. ಅವರು ಯಾರನ್ನ ನೋಡಿದ್ರು ಹೆದರ್ಕೊಳ್ಳಲ್ಲ, ಯಾರ ಜೊತೆನೂ ಆರಾಮಾಗಿ ಮಾತಾಡ್ತಾರೆ, ಕಾನ್ಫಿಡೆಂಟಾಗಿ ಮಾತಾಡ್ತಾರೆ, ವಿಚ್ ವಿಲ್ ಹೆಲ್ಪ್ ದೆಮ್ ಇನ್ ದೇರ್ ಫ್ಯೂಚರ್. ಜೂನಿಯರ್ ಸ್ಟೈಲ್ ಐಕಾನ್ 2025 ಕೇವಲ ಫ್ಯಾಷನ್ ಈವೆಂಟ್ ಅಷ್ಟೇ ಆಗಿರಲಿಲ್ಲ. ಇದು ಆತ್ಮವಿಶ್ವಾಸ, ಸೃಜನಶೀಲತೆ ಮತ್ತು ವ್ಯಕ್ತಿತ್ವದ ಉತ್ಸವವಾಗಿತ್ತು. 2025ರ ಅರ್ಥಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿ 3 ಸಂಶೋಧಕರಿಗೆ ಒಲಿದಿದೆ. ಆರ್ಥಿಕ ಬೆಳವಣಿಗೆ ಬಗ್ಗೆ ಹೊಸ ಬೆಳಕು ಚೆಲ್ಲಿದ್ದ ಸಾಧನೆಗಾಗಿ ಸಂಶೋಧಕರಾದ ಮೊಖೇರ್, ಆಗಿಯನ್ ಮತ್ತು ಹೋವಿಟ್ ಅವರಿಗೆ ನೊಬೆಲ್ ಗೌರವ ಸಿಕ್ಕಿದೆ.